ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ಆರೋಗ್ಯಕರವಾದ ಗಟ್ಟಿ ಸೊಪ್ಪು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ರೈಸ್ಗಾಗಿರ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸಹ ಈ ಗಟ್ಟಿ ಸೊಪ್ಪು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಅಷ್ಟೇ ಲಂಚ್ ಬಾಕ್ಸ್ಗೆ ಈ ವಿಧಾನದಲ್ಲಿ ಗಟ್ಟಿ ಸೊಪ್ಪನ್ನ ಮಾಡಿಕೊಟ್ರೆ ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಗಟ್ಟಿ ಸೊಪ್ಪು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ಗಟ್ಟಿ ಸೊಪ್ಪು ಮಾಡೋದಕ್ಕೆ ಕಾಳನ್ನು ನೆನೆಸ್ಕೋಬೇಕಾಗತ್ತೆ. ಹಾಗಾಗಿ ಬೌಲಲ್ಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಹೆಸರು ಕಾಳು, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣಗಿರ್ತಕ್ಕಂಥ ಕಡಲೆಕಾಳು, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣಗಿರ್ತಕ್ಕಂಥ ಅಲಸಂದಿ, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಹುರುಳಿಕಾಳು, ಹಾಗೆಯೇ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಬೂಲಿ ಕಡಲೆಕಾಳನ್ನು ಸಹ ಹಾಕ್ಕೊಂಡು ಈಗ ಇದರಲ್ಲಿಗೆ ನೀರನ್ನು ಹಾಕಿ 2 ಸಲ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ಈ ಕಾಳನ್ನೆಲ್ಲ ಒಂದ್ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ಇದರಲ್ಲಿಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಸಹ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಕೋದು ಮರ್ತಿತ್ತು, ಹಾಗಾಗಿ ವಾಶ್ ಮಾಡ್ಕೊಂಡಿದ್ದಾದ ನಂತರ ನಾನಿಲ್ಲಿ ತಗೊಂಡಿದ್ದೀನಿ. ಈಗ ನೀರನ್ನು ಸೇರಿಸ್ಕೊಂಡು ಈ ಕಾಳನ್ನು ನಾವು ಒಂದು 4-5 ಗಂಟೆ ನೆನೆಸ್ಕೋಬೇಕಾಗತ್ತೆ. ಸೊ ಒಂದು 5 ಗಂಟೆ ಆದ ನಂತರ ನಾನಿಲ್ಲಿ ನಿಮಗೆ ಕಾಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ನೆಂದಿದೆ. ಈ ರೀತಿ ನೆಂದಿರ್ತಕ್ಕಂಥ ಕಾಳನ್ನು ನೀಟಾಗಿ ವಾಶ್ ಮಾಡಿಕೊಂಡು ಈ ಕಾಳನ್ನು ನಾನಿಲ್ಲಿ ಕುಕ್ಕರಲ್ಲಿಗೆ ತಗೊತಾ ಇದ್ದೀನಿ. ಈಗ ಇದರಲ್ಲಿಗೆ ಒಂದು ಮೀಡಿಯಂ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಹ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೆಳ್ಳುಳ್ಳಿನ ಸಹ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಒಂದು 10-15 ಹಸಿಮೆಣಸಿನ್ಕಾಯಿ, ಬೇಳೆ ಬೇಯಬೇಕಲ್ವ, ಹಾಗಾಗಿ 1 ಲೀಟರ್ ಆಗುವಷ್ಟು ನೀರನ್ನು ಸಹ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಜಸ್ಟ್ 1 ವಿಷಲ್ ಬಂದರೆ ಸಾಕು. ಈ ರೀತಿ 1 ವಿಷಲ್ ಬಂದಾದಮೇಲೆ ಈ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ನಾನಿಲ್ಲಿ ಕುಕ್ಕರ್ ಲಿಡ್ನ ಓಪನ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬೇಳೆ ಹಾಗೆಯೇ ಕಾಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ನಮಗಿಲ್ಲಿ 70-80% ಆಗುವಷ್ಟು ಬೆಂದಿದೆ ಅಷ್ಟೇ, ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಬೆಂದಿಲ್ಲ. ಸೊ ತೊಗರಿ ಬೇಳೆ ಮಾತ್ರ ಬೆಂದೋಗಿದೆ, ಮಿಕ್ಕಿದ್ದೆಲ್ಲ ಒಂದು 70-80% ಆಗುವಷ್ಟು ಮಾತ್ರ ಬೆಂದಿದೆ. ಸೊ ಈಗ ಇಮ್ಮಿಡಿಯೇಟಾಗಿ ಫ್ಲೇಮ್ನ ಮತ್ತೆ ಆನ್ ಮಾಡಿಕೊಂಡು ಇದರಲ್ಲಿಗೆ ಒಂದು 400-500 ml ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ. ಈಗ 3 ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸಾಂಬಾರ್ ಪೌಡರ್ದು ಚೆಕ್ ಮಾಡಿ ನೋಡಿ. ಇನ್ ಕೇಸ್ ನೀವು ತಗೊಂಡಿರ್ತಕ್ಕಂಥ ಸಾಂಬಾರ್ ಪೌಡರಲ್ಲಿ ಒಣಮೆಣಸಿನ್ಕಾಯಿ ಆ್ಯಡ್ ಮಾಡಿದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾವು ಕಡಿಮೆ ಹಾಕ್ಕೋಬೇಕಾಗತ್ತೆ. ಸೊ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಿ. ಅಷ್ಟರಲ್ಲಿ ನಾನಿಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪು, ಹಾಗೆಯೇ 1.5 ಹಿಡಿ ತುಂಬ ಚಿಲ್ಕುರ್ ಸೊಪ್ಪು, ಹಾಗೆಯೇ ಅರ್ಧ ಕಟ್ ಆಗುವಷ್ಟು ಪಾಲಕ್ ಸೊಪ್ಪು. ಸೊ ನಾನಿಲ್ಲಿ 3 ತರಹದ ಸೊಪ್ಪು ತಗೊಂಡಿದ್ದೀನಿ. ಇದೇ ಅಂತಲ್ಲ, ನೀವು ಬೇಕು ಅಂತಂದರೆ ದಂಟು ಸೊಪ್ಪು ತಗೋಬೋದು, ಅರವೆ ಸೊಪ್ಪು ತಗೋಬೋದು. ನಿಮ್ಗೆ ಯಾವ್ದು ಅವೈಲೇಬಲಲ್ಲಿ ಇರುತ್ತೋ ಆ ಸೊಪ್ಪನ್ನು ಒಂದು 3-4 ತರಹದ್ದು ಸೊಪ್ಪು ತಗೋಬೇಕಾಗತ್ತೆ. ಸೊ ಸೊಪ್ಪನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೀರು ಸಹ ಕುದೀತಾ ಇರುತ್ತೆ. ಈ ಟೈಮಲ್ಲಿ ನಾವು ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ. ನೀವು ಏನೆಲ್ಲ ಸೊಪ್ಪು ತಗೊಂಡಿರ್ತೀರೋ ಆ ಸೊಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಸೊಪ್ಪು ಸ್ವಲ್ಪ ಬೇಯೋದಕ್ಕೆ ಬಿಡಿ. ಆಮೇಲೆ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ಮೀಡಿಯಂ ಫ್ಲೇಮ್ನಲ್ಲಿ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ. ಒಂದು 8-10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಸ್ವಲ್ಪ ಪ್ಲೇಟನ್ನು ಓಪನ್ನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಪೂರ್ತಿಯಾಗಿ ಕ್ಲೋಸ್ ಮಾಡಬೇಡಿ, ಉಕ್ಕೋಗ್ಬಿಡುತ್ತೆ ಬೇಳೆ ಹಾಕಿರ್ತೀರಲ್ವ. ಹಾಗಾಗಿ ಸ್ವಲ್ಪ ಓಪನ್ನಲ್ಲೇ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಸೊಪ್ಪನ್ನು ಬೇಯಿಸ್ಕೊಂಡಿದ್ದಾದ ನಂತರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊಪ್ಪು ಬೆಂದಿದೆಯಾ ಇಲ್ವಾ ಅಂತಂದ್ಬಿಟ್ಟು. ಕರೆಕ್ಟಾಗಿ ಒಂದು 10 ನಿಮಿಷಕ್ಕೆಲ್ಲ ಸೊಪ್ಪು ಅನ್ನೋದು ಬೆಂದೋಗ್ಬಿಡತ್ತೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಈ ರೀತಿ ರುಬ್ಕೋಬೇಕಾಗತ್ತೆ. ಸೊ ಸೊಪ್ಪೆಲ್ಲ ರುಬ್ಬೋದಕ್ಕೆ ಮನೇಲಿ ಯೂಸ್ ಮಾಡ್ತೀರಲ್ವ, ಅದರಲ್ಲಿ ಈ ರೀತಿ ರುಬ್ಕೋಬೇಕಾಗತ್ತೆ. ಲೈಟಾಗಿ ಸೊಪ್ಪು ಹಾಗೆ ಟೊಮೊಟೊ ಹಸಿಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಅಲ್ಲಲ್ಲಿ ಈ ರೀತಿಯಾಗಿ ನೋಡ್ಕೊತಾ ರುಬ್ಕೋಬೇಕಾಗತ್ತೆ. ಜಸ್ಟ್ ನಾವಿಲ್ಲಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊನ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಸೊ ನೀರು ಜಾಸ್ತಿ ಇದ್ದರೆ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಬೇಕಾದರೆ ನೀವು ರುಬ್ಕೋಬೋದು. ಸೊ ನನಗಿಲ್ಲಿ ಸ್ವಲ್ಪ ನೀರು ಅನ್ನೋದು ಕಡಿಮೆನೇ ಇತ್ತು, ಹಾಗಾಗಿ ಹಾಗೆ ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದಾದ ನಂತರ ಪಕ್ಕಕ್ಕಿಟ್ಕೊಂಡು ಈಗ ಒಗ್ಗರಣೆಗೋಸ್ಕರ ಪ್ಯಾನಲ್ಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದ್ದಾದಮೇಲೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ 1 ಮೀಡಿಯಂ ಸೈಜಲ್ಲಿರುವಂಥದ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ
ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ಒಗ್ಗರಣೆನ ನಾವು ಆಲ್ರೆಡಿ ಇಲ್ಲಿ ಗಟ್ಟಿ ಸೊಪ್ಪು ಅನ್ನೋದು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ ಸೊಪ್ಪು ಸಾರು, ಅದರಲ್ಲಿಗೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಷ್ಟೇ. ಸೊ ನೋಡಿದ್ರಲ್ಲ, ಈಗ ತುಂಬಾ ರುಚಿಯಾಗಿರುವಂತಹ ಆರೋಗ್ಯಕರವಾದ ಗಟ್ಟಿ ಸೊಪ್ಪು ಅನ್ನೋದು ರೆಡಿಯಾಗೋಗಿದೆ. ಸೊ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೋದು ಅನಿಸುತ್ತೆ ಗಟ್ಟಿ ಸೊಪ್ಪು ಅಂತ ಯಾಕೆ ಅಂತಾರೆ ಅಂತಂದ್ಬಿಟ್ಟು. ಸೊ ಎಲ್ಲ ತರಹದ ಬೇಳೆ ಕಾಳುಗಳು, ಎಲ್ಲ ತರಹದ ಸೊಪ್ಪು ಹಾಕಿ ಮಾಡೋದ್ರಿಂದ ಇದನ್ನು ಗಟ್ಟಿ ಸೊಪ್ಪು ಅನ್ನೋದು ಅಷ್ಟೇ. ಸೊ ನಮ್ಮ ಕಡೆ ಎಲ್ಲ ನಾವು ಮೊಸೊಪ್ಪು ಆಗಿರ್ಬೋದು, ಇಲ್ಲಾಂತಂದರೆ ಸೊಪ್ಪು ಸಾರು ಆಗಿರ್ಬೋದು, ಇಲ್ಲಾಂತಂದರೆ ಸೊಪ್ಪಿನ ಪಲ್ಯ ಈ ವಿಧಾನದಲ್ಲಿ ಅಂತೀರಿ. ಆದರೆ ದಾವಣಗೆರೆ ಹಾಗೆಯೇ ಉತ್ತರ ಕರ್ನಾಟಕದ ಕಡೆ ಎಲ್ಲನೂ ಇದನ್ನು ಗಟ್ಟಿ ಸೊಪ್ಪು ಅಂತಲೇ ಕರೆಯೋದು. ಸೊ ಅದೇ ಸ್ಟೈಲಲ್ಲಿ ನಾನಿವತ್ತು ನಿಮಗೆ ಈ ಗಟ್ಟಿ ಸೊಪ್ಪನ್ನ ತೋರಿಸ್ಕೊಟ್ಟಿದ್ದೀನಿ. ಈ ವಿಧಾನದಲ್ಲಿ ನೀವು ಸಹ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದಾದ ನಂತರ ನಿಮಗೂ ಸಹ ಈ ಗಟ್ಟಿ ಸೊಪ್ಪು ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರೀದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.